ನಗರದ ಮನೆಗಳಿಗೆ ನುಗ್ಗಿ ಚಿನ್ನಾಭರಣ ನಗದು ದೋಚಿ ಪರಾರಿಯಾಗುತ್ತಿದ್ದ 3 ಕಿಲಾಡಿ ಕಳ್ಳರನ್ನ ಬಂಧಿಸುವಲ್ಲಿ ಬೆಳಗಾವಿಯ ಖಾಕಿ ಪಡೆ ಯಶಸ್ವಿಯಾಗಿದೆ. ನಂದೀಶ್ ಹನುಮಂತಪ್ಪ ಸಂಕ್ತಪ್ಪನವರ್, ನವೀನ ಅಶೋಕ ಮುಂಡರ್ಗಿ ಹಾಗೂ ರಮೇಶ್ ಶಂಕರಪ್ಪ ಆಗಡಿ ಬಂಧಿತರು. ಗೋಕಾಕ್ ಶಹರದ ಲಕ್ಷ್ಮೀ ಬಡಾವಣೆಯ ಸಚಿನ್ ಅಶೋಕ್ ಗೋಂದಳಿ ಎಂಬುವರ ಮನೆಯ ಬೀಗ ಮುರಿದು 19.80 ಲಕ್ಷ ಮೌಲ್ಯದ ಸುಮಾರು 330 ಗ್ರಾಂ ಚಿನ್ನಾಭರಣ, 80,000 ಮೌಲ್ಯದ 900 ಗ್ರಾಂ ಬೆಳ್ಳಿಯಾಭರಣಗಳು, 1.50 ಲಕ್ಷ ನಗದು ಸೇರಿ ಒಟ್ಟು 22,10,000 ಮೌಲ್ಯದ ವಸ್ತುಗಳು ಕಳ್ಳತನವಾಗಿದೆ. ಗೋಕಾಕ್ ಶಹರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಕಳ್ಳತನ ಪ್ರಕರಣದ ಜಾಲವನ್ನ ಜಾಲಾಡಿದ ಪೊಲೀಸರು ಕಳ್ಳರನ್ನ ಬಂಧಿಸಿ ಅವರಿಂದ ಭಾರೀ ಪ್ರಮಾಣದ ಚಿನ್ನಾಭರಣ ಹಾಗೂ ಇನ್ನಿತರೆ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪೊಲೀಸರು ಹೆಚ್ಚಿನ ತನಿಖೆ ನಡೆಸಿದಾಗ ಆರೋಪಿಗಳು ಕಳ್ಳತನದ ಕೃತ್ಯದ ತಪ್ಪೊಪ್ಪಿಕೊಂಡಿದ್ದು, ಆರೋಪಿಗಳಿಂದ 64 ಗ್ರಾಂ ಚಿನ್ನ ಅಂದರೆ ಅಂದಾಜು ಮೌಲ್ಯ 7,68,000, ಬೆಳ್ಳಿಯ ಆಭರಣಗಳು ಒಟ್ಟು 590 ಗ್ರಾಂ, ಬೆಳ್ಳಿಯ ಅಂದಾಜು ಮೌಲ್ಯ 92,000, ಕಳವು ಮಾಡಿದ ಆಭರಣಗಳನ್ನು ಮಾರಾಟ ಮಾಡಿ ಬಂದ 5,600 ರೂಪಾಯಿ ನಗದು ಹಣ, ಆರ್ಟಿಕಾ ಗೋಲ್ಡ್ ಕಂಪನಿಗೆ ಮಾರಾಟ ಮಾಡಿದ 39 ಗ್ರಾಂ ಚಿನ್ನಾಭರಣಗಳು, ಅಂದಾಜು ಮೌಲ್ಯ 4,68,000 ವಶಪಡಿಸಿಕೊಳ್ಳುವುದು ಬಾಕಿ ಇದೆ ಎಂದು ತಿಳಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಸಿಪಿಐ ಸುರೇಶ್ ಬಾಬು, ಆರ್ಬಿ, ಪಿಎಸ್ಐ ಕಿರಣ್ ಎಸ್ ಮೋಹಿತೆ, ಹೆಚ್ಚುವರಿ ಪಿಎಸ್ಐ ನಿಖಿಲ್ ಕಾಂಬ್ಳೆ ಮತ್ತು ಸಿಬ್ಬಂದಿ ವರ್ಗದವರಾದಂತಹ ಕೆಎನ್ ಇಳಿಗೇರ್, ಜೆಎಚ್ ಗುಡ್ಡಿ, ಎಸಿ ಕಾಪತಿ, ಎಂಎಲ್ ಹುಚ್ಚಗೌಡರ್, ಎಸ್ಎಸ್ ಕುರ್ಬೇಟ್ ಹಾಗೂ ಟೆಕ್ನಿಕಲ್ ಸೇಲ್ನ ಶ್ರೀ ಸಚಿನ್ ಪಾಟೀಲ್ ಮತ್ತು ವಿನೋದ್ ಠಕ್ಕನ್ ಅವರು ಭಾಗಿಯಾಗಿದ್ದರು. ಇದು ಈ ಕ್ಷಣದ ಸುದ್ದಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದನ್ನು ಖಂಡಿತ ಮರಿಬೇಡಿ.